ಇಷ್ಟು ದಿನ ಮಾತಲ್ಲೇ ನಡೀತಿದ್ದ ನೈಸ್ ರಸ್ತೆ ಹಗರಣದ ರಾಜಕೀಯ ಇದೀಗ ಪತ್ರ ಸಮರದವರೆಗೂ ಬಂದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೈಸ್ ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಪತ್ರವನ್ನ ಬರೆದಿದ್ದಾರೆ. ನೈಸ್ ರಸ್ತೆ ಯೋಜನೆಯಲ್ಲಿ ಕಾನೂನು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ತಕ್ಷಣವೇ ಟೋಲ್ ಸಂಗ್ರಹವನ್ನ ನಿಲ್ಲಿಸಬೇಕು. ಶಾಸನವನ್ನ ರಚಿಸಿ ಇಡೀ ಯೋಜನೆಯನ್ನ ರಾಜ್ಯ ಸರ್ಕಾರವೇ ವಶಕ್ಕೆ ಪಡಿಬೇಕು. ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಶಿವಕುಮಾರ್ಗೆ 7 ಪುಟಗಳ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಭೂ ಸ್ವಾಧೀನದ ಆದ್ಮೇಲೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಾನೂ ಎಚ್.ಡಿಕೆ ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಳಬೇಕು ಆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ. ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನ ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನ್ ತೀರ್ಮಾನ ತಗೋದು. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದ್ರ ಮೇಲೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನೂ ನೋಡಿಲ್ಲ, ನಾನು ನೋಡ್ತೀನಿ. ಇನ್ನು ಕುಮಾರಸ್ವಾಮಿ ಬರೆದಿರೋ ಪತ್ರದಲ್ಲಿ ನೈಸ್ ಅಕ್ರಮಗಳನ್ನೆಲ್ಲವನ್ನೂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೈಸ್ ಅಕ್ರಮ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದ್ದಾರೆ ಕುಮಾರಸ್ವಾಮಿ. ವಿಧಾನಸಭೆ, ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪ ಸಮಿತಿಗಳ ವರದಿಯ ಹೈಲೈಟ್ಸ್ಗಳು ಎಚ್ಡಿಕೆ ಬರೆದಂತಹ ಪತ್ರದಲ್ಲಿ ಇದೆ. ಇನ್ನು ನೈಸ್ಗೆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನೇನು ಇದೆ ಅಂತ ನೋಡೋದಾದ್ರೆ, ನೈಸ್ಗೆ ಸರ್ಕಾರ ಕೊಟ್ಟ ಒಟ್ಟು ಭೂಮಿ 20,193 ಎಕರೆ. ಇದರಲ್ಲಿ 5 ಟೌನ್ಶಿಪ್ಗೆ ಸರ್ಕಾರ ಕೊಟ್ಟಿದ್ದು 13,194 ಎಕರೆ. ಟೋಲ್ ರಸ್ತೆಗೆ ಒಪ್ಪಂದದಡಿ ಕೊಟ್ಟಂತಹ ಭೂಮಿ 6,999 ಎಕರೆ. ಆದರೆ ಟೋಲ್ ರಸ್ತೆಗೆ ನೈಸ್ ಬಳಸಿದ ಭೂಮಿ ಇದೆಯಲ್ಲ, ಅದು 9,448 ಎಕರೆ. ಅಕ್ರಮವಾಗಿ ಟೋಲ್ ರಸ್ತೆಗೆ ಬಳಸಿದ ಭೂಮಿ 2,469 ಎಕರೆ. 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ರಸ್ತೆ ಬದಲು ಬರೀ 5 ಕಿಲೋಮೀಟರ್ ರಸ್ತೆ ಮಾತ್ರ ಆಗಿದೆ. ಸಂತ್ರಸ್ತರಿಗೆ ವಸತಿ ಸಮುಚ್ಚಯಕ್ಕೆ ಕೊಟ್ಟ 42.32 ಎಕರೆ ಲೂಟಿ ಮಾಡಲಾಗಿದೆ. ಸಂತ್ರಸ್ತರಿಗೆ ಕೊಮ್ಮಘಟ್ಟ ಬಳಿ ವಸತಿ ಸಮುಚ್ಚಯವನ್ನೇ ಕೊಟ್ಟಿಲ್ಲ. 2008, 2010, 2011ರಲ್ಲಿ ಕಾನೂನನ್ನ ಮೀರಿ ಟೋಲ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಸರ್ಕಾರದ ಅಧಿಸೂಚನೆ ಇಲ್ಲದೆ ಅಕ್ರಮವಾಗಿ ಟೋಲ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಸದನ ಸಮಿತಿ, ಸಂಪುಟ ಉಪಸಮಿತಿಯಿಂದಲೂ ತನಿಖೆಯಾಗಿದೆ. 554 ಎಕರೆ ದುರ್ಬಳಕೆ ಆಗಿದ್ದು ಅದನ್ನ ವಶಕ್ಕೆ ಪಡೆಯೋದಿಕ್ಕೆ ಶಿಫಾರಸು ಆಗಿದೆ. ಆದರೆ ಸರ್ಕಾರ 554 ಎಕರೆನ ಇದುವರೆಗೂ ಹಿಂಪಡೆದಿಲ್ಲ. 2014ರೊಳಗೆ 162 ಕಿಲೋಮೀಟರ್ ಸಿಮೆಂಟ್ ರಸ್ತೆ ಆಗಬೇಕಾಗಿತ್ತು, ಅದು ಆಗಿಲ್ಲ. 2026ರ ಒಳಗೆ ಟೌನ್ಶಿಪ್ ಕೆಲಸ ಆಗಬೇಕಾಗಿತ್ತು, ಅದೂ ಆಗಿಲ್ಲ. ಭೂಸ್ವಾಧೀನ ಆಗಿ 23 ವರ್ಷ ಆದರೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನಿಯಮಗಳನ್ನು ನೈಸ್ ಪಾಲನೆ ಮಾಡಲಿಲ್ಲ. ಪ್ರಾಜೆಕ್ಟ್ ಟೆಕ್ನಿಕಲ್ ಅಗ್ರಿಮೆಂಟ್ ಷರತ್ತುಗಳನ್ನು ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ನೈಸ್ ಸಂಸ್ಥೆ ಸಂಗ್ರಹಿಸ್ತಾ ಇರುವ ಟೋಲೇ ಅನಧಿಕೃತವಾಗಿದೆ. ಟೋಲ್ ಸಂಗ್ರಹವನ್ನ ಇಲ್ಲಿ ನಿಷೇಧಿಸಬೇಕು, ಭೂಮಿಯನ್ನ ವಶಕ್ಕೆ ಪಡೆಯಬೇಕು ಅನ್ನುವ ವಿಚಾರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಹೀಗೆ ಕಳೆದ ತಿಂಗಳು ಅಂದ್ರೆ ಜುಲೈ 29ರಂದು ಹೈಕೋರ್ಟ್ ಕೊಟ್ಟ ಆದೇಶ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಉಲ್ಲೇಖಿಸಿ ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಜೆಡಿಎಸ್ನವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮೈತ್ರಿ ಪಕ್ಷ ಬಿಜೆಪಿಯವರ ಜೊತೆ ಸೇರ್ಕೊಂಡು ಹೋರಾಟಕ್ಕೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಬಿಜೆಪಿ ನಾಯಕರು ನೈಸ್ ಅಕ್ರಮವನ್ನ ವಿಧಾನಸಭೆ ಅಧಿವೇಶನದಲ್ಲೇ ಪ್ರಸ್ತಾಪಿಸೋಕೆ ರೆಡಿಯಾಗಿದ್ದಾರೆ. ಜೆಡಿಎಸ್ನವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೈಸ್ ಅಕ್ರಮವನ್ನ ಸಿಬಿಐಗೆ ವಹಿಸಬೇಕು, ಟೋಲ್ ಬಂದ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಆಗಸ್ಟ್ 18ಕ್ಕೆ ಜೆಡಿಎಸ್ನಿಂದ ನೈಸ್ ಅಕ್ರಮದ ವಿರುದ್ಧ ಹೋರಾಟನೂ ನಡೆಯಲಿದೆ. ಪ್ರತಿಭಟನೆಗಳ ಜೊತೆಗೆ ಟೋಲ್ಗಳಿಗೆ ಮುತ್ತಿಗೆ ಹಾಕೋದಿಕ್ಕೂ ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನೈಸ್ ಅನ್ನೋದು ನೈಸ್ ಆಗಿ ಕರ್ನಾಟಕ ಜನತೆಯನ್ನ ಲೂಟಿ ಹೊಡೆದಂತ ಒಂದು ಸಂಸ್ಥೆ. ಅದು ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಟೋಲ್ಗಳನ್ನು ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಟೋಲ್ಗಳು ಅವರಿಗೆ 30 ವರ್ಷ ಮಾತ್ರ ಟೋಲ್ ತಗೊಳಕ್ಕೆ ಅವಕಾಶ ಇದ್ದಿದ್ದು 30 ವರ್ಷನೂ ದಾಟ್ಬಿಟ್ಟಿದೆ. ಕೋರ್ಟ್ ಆದೇಶ ಬಂದಿದೆ, ಟೋಲ್ನ ತೆಗೆದುಹಾಕಿದ್ರೆ
ಅಟ್ಲೀಸ್ಟ್ ಓಡಾಡೋಂಥ ಬೆಂಗಳೂರು ಜನಕ್ಕೆ ಆ ಹೊರೆ ಆದರೂ ಕಡಿಮೆ ಆಗ್ತದೆ. ಅದಕ್ಕೆ ಟೋಲ್ನ ರಿಮೂವ್ ಮಾಡಬೇಕು ಅಂತೇಳಿ ಹೈಕೋರ್ಟು ಕೂಡ ಆದೇಶ ಮಾಡಿದೆ. ಆದರೆ ಸರ್ಕಾರ ನನಗನ್ಸೋ ಪ್ರಕಾರ ಇಡೀ ಸರ್ಕಾರನೇ ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ನನಗನ್ಸುತ್ತೆ ಮಾಡಲ್ಲ. CBI ತನಿಖೆಗೆ ಒಪ್ಪಿಸಿದ್ರೆ ಆ ಕಾಲದಲ್ಲಿ ಯಾರ್ಯಾರು ದುಡ್ಡು ಇಸ್ಕೊಂಡು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ರು, ಯಾರ್ಯಾರು ಕಿಕ್ ಬ್ಯಾಕ್ ತಗೊಂಡು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ರು, ಅವರೆಲ್ಲರ ಬಣ್ಣ ಬಯಲಾಗಬೇಕು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಕೂಡ ನಡೀತಾ ಇವೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಏನಾಗತ್ತೆ, ಕಟ್ಟಬೇಕಾ ಬೇಡವಾ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅನ್ನೋದು ನೋಡಬೇಕು. ಇನ್ನು DK ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನ ಶುರುವಾಗಿ 4 ದಿನ ಆಯಿತು. 2 ದಿನ ಅಧಿವೇಶನ ಕೂಲಾಗಿ ನಡೆಯಿತು. ಆದರೆ ನಾಳೆಯಿಂದ ಸದನದಲ್ಲಿ ಅಸಲಿ ಕದನ ಶುರುವಾಗಲಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟಕ್ಕೆ ರೆಡಿಯಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬಹುದೊಡ್ಡ ಹಗರಣದ ರೂವಾರಿ ಅಂದ್ರೆ ಅದು ಸಚಿವ ಬಿ ನಾಗೇಂದ್ರ. ಹಗರಣ ನಡೆದಿರೋದು ಸಾಬೀತಾಗಿದೆ. ಬಿ ನಾಗೇಂದ್ರ ಜೈಲಿಗೂ ಹೋಗಿ ಬಳಿಕ ರಿಲೀಸ್ ಕೂಡ ಆಗಿದ್ದಾರೆ. ಪ್ರಕರಣ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಹಂತದಲ್ಲಿದೆ. ಹೀಗಿದ್ರೂ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಕೊಟ್ಟು ಮಂತ್ರಿ ಮಾಡಿದ್ದಕ್ಕೆ ಬಿಜೆಪಿಯವರು ನಿಗಿ ಅಂತ ಕೆಂಡ ಕಾರ್ತಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಬಿಜೆಪಿಯ ಹೋರಾಟಕ್ಕೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ. ನಾಳೆ ಅಧಿವೇಶನ ಶುರುವಾಗ್ತಿದ್ದಂತೆಯೇ ಸಚಿವ ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅನ್ನುವ ಕೂಗನ್ನ ಎಬ್ಬಿಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಯಿತು, 185 ಕೋಟಿ ಹಗರಣದಲ್ಲಿ ನೇರವಾಗಿ ನಾಗೇಂದ್ರ ಅವರ ಆರೋಪಿ ನಂಬರ್ 1 ನಾಗೇಂದ್ರ ಅವರನ್ನು ತತ್ಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಭಾರತೀಯ ಜನತಾ ಪಾರ್ಟಿ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ. ಸದನದಲ್ಲಿ ಈ ನಾಗೇಂದ್ರ ವಿಚಾರವಾಗಿ ನಾವು ಫಸ್ಟ್ ತಗೊಂತಾ ಇದ್ದೀರಿ. ಯಾಕಂದ್ರೆ ಇದೇ ಸದನದಲ್ಲಿ ಅವರನ್ನ ವಜಾ ಮಾಡಿತ್ತು, ಮತ್ತೆ ಅವರ ವಾಪಸ್ ತಗೊಂತಾ ಇದ್ದೀರಾ. ಅವಾಗ ತೆಗೆದಿದ್ದ್ಯಾಕೆ, ಇವಾಗ ತಗೊಂಡಿದ್ದ್ಯಾಕೆ? ಸರ್ಕಾರ ಉತ್ತರ ಕೊಡಬೇಕು. ಸದನದಲ್ಲಿ ಒಳಗಡೆ ಹೋರಾಟವನ್ನು ನಾಳೆ ಮಾಡೋರಿದ್ದೀವಿ ನಾವು.